ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಇಡ್ಲಿ ಮಾಡೋದನ್ನು ತೋರಿಸ್ತೀನಿ. ಅಕ್ಕಿ, ಉದ್ದಿನಬೇಳೆ ಇದ್ಯಾವುದನ್ನು ನೆನೆಸದೇನೆ ಅರ್ಧ ಗಂಟೆ ಒಳಗಡೆ ಹೇಗೆ ಇಡ್ಲಿ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ನಷ್ಟು ಇಡ್ಲಿ ರವೆ ಹಾಕ್ತಾಯಿದ್ದೀನಿ. 250 ಗ್ರಾಮ್ನಷ್ಟು ಇದೆ. ಉಪ್ಪಿಟ್ಟು ರವೆ ಅಲ್ಲ, ನಾವು ಮಾಮೂಲಿ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಅದೇ ರವೆಯನ್ನು ಯೂಸ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು 3-4 ಸಲ ತೊಳಿಬೇಕು. ತೊಳೆದು ಇದಕ್ಕೆ ನೀರು ಸೇರಿಸಿ 10 ನಿಮಿಷ ತನಕ ನೆನೆಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಇನ್ನೊಂದು ಚಿಕ್ಕ ಪಾತ್ರೆಗೆ 1 ಕಪ್ನಷ್ಟು ನಾನು ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ಅಂತ ಹೇಳ್ತೇವಲ್ಲ ಅದು. ನೋಡಿ ಎಷ್ಟು ತೆಳುವಾಗಿದೆ ಅಂತೇಳಿ. ನೋಡಿ ಈ ರೀತಿಯಾಗಿದೆ ಇದು. ಇನ್ನೊಂದು ಮೀಡಿಯಮ್ ಅವಲಕ್ಕಿ, ದಪ್ಪ ಅವಲಕ್ಕಿ ಅಂತ ಬರುತ್ತೆ. ನಾನಿಲ್ಲಿ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನೊಂದು 2 ಸಲ ನೀರು ಹಾಕಿ ತೊಳ್ಕೊಳ್ಬೇಕು. ತೆಳುವಾಗಿರೋದ್ರಿಂದ 2 ಸಲ ತೊಳ್ಕೊಂಡ್ರೆ ಸಾಕು. ನಂತರ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆದ ನಂತರ ನಾವು ಯಾವ ಕಪ್ನಲ್ಲಿ ರವೆ ತೊಗೊಂಡಿದ್ವೋ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಶ್ ಮೊಸರನ್ನೇ ತಗೊಳ್ಳಿ, ಮೊಸರು ಹುಳಿ ಇರಬಾರ್ದು. ನೀವು ದಪ್ಪ ಅವಲಕ್ಕಿ ತಗೊಳ್ಳೋದಾದರೆ ಅರ್ಧ ಕಪ್ನಷ್ಟು ಸಾಕು. ಅದನ್ನು ತೊಳೆದು ಅರ್ಧ ಗಂಟೆಯಷ್ಟು ಮೊಸರಲ್ಲಿ ನೆನೆ ಇಡಬೇಕಾಗ್ತದೆ. ಈಗ ಇದು ತೆಳು ಅವಲಕ್ಕಿ ಆಗಿರೋದ್ರಿಂದ 10 ನಿಮಿಷ ತನಕ ನೆನೆಲಿಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಇಡ್ಲಿಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. 3 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೊಳ್ಳಿ. 1 ಇಂಚಷ್ಟು ಶುಂಠಿ, ಒಂದು ಸಣ್ಣ ತುಂಡು ಹುಣಸೆ ಹಣ್ಣು. ನಂತರ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಯ ರುಬ್ಕೊಳ್ಬೇಕು. ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ನೀರು ಚಟ್ನಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರತ್ತೆ ಇಡ್ಲಿಗೆ. ನೋಡಿ ಇಷ್ಟು ತೆಳುವಾಗಿದೆ. ಇವಾಗ ಇದಕ್ಕೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನ ಒಗ್ಗರಣೆ ಸೇರಿಸ್ತಾ ಇದ್ದೀನಿ. ಇಡ್ಲಿಗೆ ಚಟ್ನಿ ರೆಡಿ ಆಯಿತು. ಇನ್ನು ಇಡ್ಲಿ ರೆಡಿ ಮಾಡ್ಕೋಬೇಕು. ನೋಡಿಲಿ ನೆನೆಸಿಟ್ಟಿರುವಂಥ ಅವಲಕ್ಕಿ ಮೊಸರಲ್ಲಿ ನೆನೆಸಿದ್ದೀವಲ್ಲ ಅದು ಎಷ್ಟು ದಪ್ಪ ಆಗಿದೆ ನೋಡಿ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿ. ನೋಡಿ ನಾನು ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೇನೆ ರುಬ್ಲಿಕ್ಕೆ. ಮೊದಲೇ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, 1/4 ಕಪ್ನಷ್ಟೇ ನೀರು ಸೇರಿಸ್ಕೊಳ್ಳಿ. ಆಮೇಲೆ ಬೇಕಂದರೆ ನೋಡಿಕೊಂಡು ನೀರು ಸೇರಿಸ್ಕೊಳ್ಬೋದು. ಇವಾಗ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಗ್ರೈಂಡ್ ಮಾಡಿ ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ನೆನೆಸಿಟ್ಟಿರುವಂಥ ರವೆಯನ್ನು ಸೇರಿಸ್ಕೊಳ್ಬೇಕು. ಅದಕ್ಕೆ ಈ ನೀರನ್ನು ಮೊದಲಿಗೆ ಬಸಿದುಕೊಳ್ಬೇಕು. ನಂತರ ರವೆಯನ್ನು ಈ ರೀತಿ ಚೆನ್ನಾಗಿ ಹಿಂಡಿ ನೀರನ್ನೆಲ್ಲ ತೆಗೆದು ನಂತರ ಸೇರಿಸ್ಕೊಳ್ಳಿ ಹಿಟ್ಟಿಗೆ. ನೋಡಿ ಎಲ್ಲ ರವೆಯನ್ನು ಚೆನ್ನಾಗಿ ಹಿಂಡಿ ರುಬ್ಬಿಟ್ಟಿರುವಂಥ ಹಿಟ್ಟಿಗೆ ಸೇರಿಸಿದ್ದೀನಿ. ಈಗ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ವೇಳೆ ಹಿಟ್ಟು ತೆಳುವಾಯಿತು ಅಂತಾದರೆ ನೀವು ಇದೇ ರವೆಯನ್ನು ಒಂದು 2 ಸ್ಪೂನ್ನಷ್ಟು ಸೇರಿಸ್ಕೊಳ್ಳಿ, ಇಡ್ಲಿ ರವೆಯನ್ನೇ. ಈ ರೀತಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಅದಕ್ಕೆ ಅವಲಕ್ಕಿ ರುಬ್ಬಬೇಕಾದ್ರೇ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರೇ ಹಾಕ್ಕೊಂಡು ಸೇರಿಸ್ಕೊಳ್ಳಿ ಮೊದಲಿಗೆ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ನೋಡಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರಬೇಕಂದ್ರೆ ಸೇರಿಸಬೇಕಾಗ್ತದೆ. ಈಗ ಇದೆಲ್ಲ ಒಂದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹುದುಗಿದಾಗಿ ಬರಬೇಕು ಹಿಟ್ಟು. ನೋಡಿ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಇಟ್ಟಿದ್ದೆ. ಇವಾಗ ಇದಕ್ಕೆ ಹಿಟ್ಟು ಒಯ್ತಾ ಇದ್ದೀನಿ. ನೋಡಿ ನಾನು ಇಡ್ಲಿ ಪಾತ್ರೆಗೆ ಮೊದಲೇ ನೀರು ಹಾಕಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಇವಾಗ ಇದರಲ್ಲಿ ಇಡ್ಲಿ ಪ್ಲೇಟನ್ನು ಇಡ್ತಾ ಇದ್ದೀನಿ. ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ತನಕ ಬೇಯಿಸ್ಕೊಂಡ್ರೆ ಸಾಕು. 15 ನಿಮಿಷ ಆದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ 5 ನಿಮಿಷ ಬಿಟ್ಟ ನಂತರ ಲಿಡ್ ಓಪನ್ ಮಾಡಿ ಇಡ್ಲಿ ಪ್ಲೇಟನ್ನು ಹೊರಗೆ ತೆಗಿಬೇಕು. ನೋಡಿ ಇವಾಗ ಸ್ವಲ್ಪ ತಣ್ಣದಿದೆ. ತಣ್ಣದ ನಂತರ ನಾನು ಇಡ್ಲಿಯನ್ನು ತೆಗಿತಾ ಇದ್ದೀನಿ. ನೋಡಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇಡ್ಲಿ.
ಇಡ್ಲಿ ಮಾಡೋದಕ್ಕೆ ಅಕ್ಕಿ ಬೇಳೆ ಎಲ್ಲ ನೆನೆ ಹಾಕೋದಕ್ಕೆ ಮರ್ತೋದ್ರೆ ಇನ್ಸ್ಟೆಂಟಾಗಿ ಈ ರೀತಿ ಇಡ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.